ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ. ವೆಲ್ಕಮ್ ಟು ದಿ ಥರ್ಡ್ ಯೂಟ್ಯೂಬ್ ಬ್ಲಾಗ್. ಮತ್ತೊಂದು ದಿನ, ಮತ್ತೊಂದು ಮಾರ್ನಿಂಗ್. ಆ್ಯಂಡ್ ಈಗ ನಾವು ಅಮ್ಮನ ಫಿಸಿಯೋಥೆರಪಿ ಸೆಷನಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಫಿಸಿಯೋಥೆರಪಿ ಸೆಷನ್ ಮುಗಿಸ್ಕೊಂಡು ಏನೆಲ್ಲ ಆಗುತ್ತೆ ಎಲ್ಲ ನೋಡೋಣ ಈ ಲಾಗಲ್ಲಿ. ಲೆಟ್ಸ್ ಗೋ. ಸೊ ಅಮ್ಮನ ಫಿಸಿಯೋಥೆರಪಿ ಹತ್ರ ಬಿಟ್ಟಿದ್ದೀನಿ. ಅದು ಫಿಸಿಯೋಥೆರಪಿ ಇನ್ನೂ ಒಂದು 45 ಮಿನಿಟ್ಸ್ ಟು 1 hour ಆಗುತ್ತೆ. ಒಂದು 2-3 ಐಟಮ್ ಆಗಲಿಕ್ಕಿದೆ ನನಗೆ ಆ್ಯಕ್ಚುಲಿ. ಇದಿಲ್ಲ ಹತ್ರದಲ್ಲಿ ಎಲ್ಲಾದರೂ ಶಾಪಲ್ಲಿ ಸಿಗುತ್ತೆ ಅಂತ ನೋಡಿಕೊಂಡು ಬರುವ. ಬಟ್ಟೆದು ಹ್ಯಾಂಡ್ ಬ್ಯಾಗ್ ಬೇಕಿತ್ತು. ಹ್ಯಾಂಡ್ ಬ್ಯಾಗ್ ತೊಗೊಂಡಾಯಿತು. ಆ್ಯಂಡ್ ಈಗ ವೆಜಿ ಶಾಪಿಗೆ ಹೋಗಬೇಕು. ಇಲ್ಲೇ ಒಂದು ವೆಜಿ ಶಾಪ್ ಇದೆ, ನೋಡೋಣ ವೆಜಿ ಶಾಪಲ್ಲಿ ಏನೇನು ಸಿಗುತ್ತೆ, ಏನು ತೊಗೊಳ್ಬೋದು ಅಂತ. ಬನ್ನಿ. ಒಂದು 2-3 ಐಟಮ್ ಏನೇನೋ ಬೇಕಿತ್ತು, ಅದೆಲ್ಲ ತೊಗೊಂಡಾಯಿತು. ಇವಾಗ ವೆಯ್ಟಿಂಗ್ ಟೈಮ್. ಶಾಪಲ್ಲಿ ಕೆಲವೊಂದು ಐಟಮ್ಗಳು ಪರ್ಚೇಸ್ ಮಾಡೋಕ್ಕಿತ್ತು, ಅದನ್ನು ಪರ್ಚೇಸ್ ಮಾಡಾಗಿದೆ. ಇವಾಗ ಅಮ್ಮನಿಗೆ ವೆಯ್ಟ್ ಮಾಡುವಂತಹ ಸಮಯ. ಓಕೆ, ಇನ್ನೂ ಕೂಡ 40 ಮಿನಿಟ್ಸ್ ಟೈಮ್ ಇದೆ. ಮೀನ್ ವೈಲ್ ರೀಸೆಂಟಾಗಿ ನಡೆದಂತಹ ಒಂದು ಏರ್ ಇಂಡಿಯಾ ಇನ್ಸಿಡೆಂಟ್ ನಮಗೆ ಫಸ್ಟ್ ಆಫ್ ಆಲ್ ಏರ್ ಇಂಡಿಯಾ ಅಂದ ತಕ್ಷಣವೇ ನನ್ನ ಮೈಂಡಿಗೆ ಫಸ್ಟ್ ಬರುವಂಥದ್ದು ಮ್ಯಾಂಗ್ಳೂರಲ್ಲಿ ಆದಂಥ ಇನ್ಸಿಡೆಂಟ್. ಬಜ್ಪೆ ಏರ್ಪೋರ್ಟಲ್ಲಿ ದುಬೈಯಿಂದ ಬಂದಂಥ ಏರ್ ಇಂಡಿಯಾ ಫ್ಲೈಟ್ ಲ್ಯಾಂಡ್ ಆಗುವಾಗ ನಡೆದಂಥ ಒಂದು ಡಿಸಾಸ್ಟರ್. ಒನ್ ಆಫ್ ದ ಹಿಸ್ಟ್ರಿಯಲ್ಲಿ ನೋಡೋಗೋದ್ರೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಆಕ್ಸಿಡೆಂಟ್ ಅದು. ಆ್ಯಂಡ್ ಅದು ಆಗಿ ಇವಾಗ ರೀಸೆಂಟಾಗಿ ನಡೆದಂತಹ ಅಹಮದಾಬಾದ್ ಏರ್ ಇಂಡಿಯಾ ಟೇಕ್ ಆಫ್ ಆಗುವಾಗ ಈ ಥರ ಆಗಿರೋದು ಇನ್ನೂ ಕೂಡ ದೊಡ್ಡ ವಿಪರ್ಯಾಸನೇ. ಬಿಕಾಸ್ ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೈಕ್ ಈ ಟೇಬಲ್ ಟಾಪ್ ಏರ್ಪೋರ್ಟ್ಸ್, ಫಾರ್ ಎಕ್ಸಾಂಪಲ್ ಮ್ಯಾಂಗ್ಳೂರಿದು ಟೇಬಲ್ ಟಾಪ್ ಏರ್ಪೋರ್ಟ್ ಅಂತ ಹೇಳ್ತೀವಿ. ಟೇಬಲ್ ಟಾಪ್ ಏರ್ಪೋರ್ಟ್ಸ್ ಈಸ್ ನಥಿಂಗ್ ಬಟ್ ಗುಡ್ಡ ಪ್ರದೇಶ ಏನಿರುತ್ತೆ, ಆ ಒಂದು ಗುಡ್ಡ ಪ್ರದೇಶನ ಮೇಲ್ಗಡೆ ಲೆವೆಲ್ ಮಾಡಿ ಅಲ್ಲಿ ಮಾಡುವಂಥ ಏರ್ಪೋರ್ಟ್ಸು. ನಾರ್ಮಲಾಗಿ ಇಂತಹ ಏರ್ಪೋರ್ಟ್ಗಳಲ್ಲಿ ಲ್ಯಾಂಡ್ ಆಗುವಂತಹ ಸಮಯದಲ್ಲಿ ಸ್ವಲ್ಪ ಈ ಥರ ಎಲ್ಲ ಆಗುವಂಥ ಚಾನ್ಸಸ್ಗಳಿರುತ್ತೆ. ಬಿಕಾಸ್ ಲ್ಯಾಂಡ್ ಆಗುವ ಸಮಯದಲ್ಲಿ ಫ್ಲೈಟ್ ಏನಾದ್ರೂ ಸ್ವಲ್ಪ ಆಯ ತಪ್ಪಿದ್ರೂ ಕೂಡ ಒಂದು ಆಚೆ ಇಲ್ಲಾಂದರೆ ಈಚೆ ಬೀಳುತ್ತೆ. ಆ್ಯಂಡ್ ಆಸ್ಟ್ರಾಲಜಿಕಲ್ ಅಥವಾ ನ್ಯೂಮರಾಲಜಿಕಲ್ ಆಸ್ಪೆಕ್ಟ್ಸ್ ಪ್ರಕಾರ 9 ಅಂದರೆ ಇಟ್ ರೆಪ್ರೆಸೆಂಟ್ಸ್ ಮಾರ್ಸ್ ಅಂತ ಹೇಳ್ತಾರೆ. ಮಾರ್ಸ್ ಈಸ್ ಒನ್ ಆಫ್ ದ ಹಾಟೆಸ್ಟ್ ಪ್ಲ್ಯಾನೆಟ್ ಅಂತ, ಲೈಕ್ ಫೈರಿ ಪ್ಲ್ಯಾನೆಟ್ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಈ ಒಂದು 2025 ನಾವು ನೋಡಿದ್ರೂ ಕೂಡ ಮಾರ್ಸ್ ಆ್ಯಂಡ್ ಏರ್ ಇಂಡಿಯಾದು ಕಲರ್ ಬಂದುಬಿಟ್ಟು ರೆಡ್. ಆ್ಯಂಡ್ ಇನ್ನೂ ಸುಮಾರು ಕೆಲವೊಂದೆಲ್ಲ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಅದೆಲ್ಲ ಟೋಟಲ್ ಆಗಿ 9 ಅಂತಲೇ ಬರುತ್ತೆ. ಆ್ಯಂಡ್ ಇದು ಕೂಡ ಒಂದು ರೀಸನ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಪ್ರೊಬ್ಯಾಬ್ಲಿ. ಆ್ಯಂಡ್ ಈ ವರ್ಷ ನೀವು ಪ್ರಾಪರಾಗಿ ಗಮನಿಸಿದ್ರೆ ಕೋಪ, ಜಗಳ ಆ್ಯಂಡ್ ಆವೇಶಗಳು ಆ್ಯಂಡ್ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಈ ಥರ ಎಲ್ಲ ಇನ್ಸಿಡೆಂಟ್ಸ್ ಸಿಕ್ಕಾಬಡೆ ಜಾಸ್ತಿ. ಇಟ್ ಆಲ್ರೆಡಿ ಸ್ಟಾರ್ಟೆಡ್ ಫ್ರಮ್ ಜಾನ್. ಆ್ಯಂಡ್ ಈ ವರ್ಷ ಸ್ವಲ್ಪ ಆದಷ್ಟು ಎಲ್ಲರೂ ಕೇರ್ಫುಲ್ ಆಗಿರೋದು ತುಂಬಾ ಒಳ್ಳೆಯದು. ಆ್ಯಂಡ್ ಈವನ್ ಯಾರೆಲ್ಲ ಡೇಟ್ 9 ಬರುತ್ತೆ, ಇಟ್ ಮೇ ಬಿ 9, 18 ಅಥವಾ 27, ಇವ್ರುಗಳಲ್ಲೂ ಕೂಡ ಸ್ವಲ್ಪ ಈ ಕೋಪ ಅನ್ನೋದು ಜಾಸ್ತಿ ಆಗ್ತಾ ಇರತ್ತಂತೆ. ಈವನ್ ಅವರುಗಳು ಕೂಡ ಕೆಲವೊಂದು ಮಾತಲ್ಲಿ
ಕೋಲ್ಡ್ ಇದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಫೈನಲಿ ಫಿಸಿಯೋಥೆರಪಿ ಸೆಷನ್ ಇವತ್ತಿದು ಮುಗೀತು. ನಾವು ಗೋಯಿಂಗ್ ಬ್ಯಾಕ್ ಟು ಹೋಮ್. ಸಿಯೋ ಬೈ, ಆಮ್ ಎಂಡಿಂಗ್ ಟುಡೇಸ್ ವ್ಲಾಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟಿಲ್ ಮೈ ನೆಕ್ಸ್ಟ್ ವ್ಲಾಗ್ ಸಿಗುವ. ಟೇಕ್ ಕೇರ್, ಬಾಯ್, ಸಿ ಯಾ.